ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನಾವರ್ತೆ ನಮಗೆ ಮಾತಾಡಲಿಕ್ಕೆ ಕೊಟ್ಟಂಥ ದೇವ್ರ ಕೃಪೆಗೋಸ್ಕರ. ಆಯಿತು, ಕ್ರಿಸ್ಮಸ್ ಮುಗೀತು, ತುಂಬ ಕಡೆ ಇನ್ನೂ ನಡೆಯುವಂಥದ್ದು. ಮತ್ತು ಈ ನ್ಯೂ ಇಯರ್ ವಿಷಯದಲ್ಲಿ ಸಹಿತ ನಾವು ನೋಡ್ತೀವಿ. ಹಾಗೆ ಇವತ್ತೇ ನೋಡೋಣ, ಈ ಕ್ರಿಸ್ಮಸ್ದಲ್ಲಿ ಏಸು ಹುಟ್ಟಿದ್ದನ್ನು ನಾವು ಬೋಧನೆ ಕೊಡ್ತೀವಿ. ಸುಮಾರು ಜನ ಬೋಧನೆ ಇದೇ ಕೊಟ್ಟಿದ್ದಾರೆ. ಖಾಲಿ ಹುಟ್ಟಿಕೆ ವಿಷಯದಲ್ಲಿ ಮಾತಾಡ್ತಾರೆ. ಏಸು ಹುಟ್ಟಿದನೆಂಬುದನ್ನು ಅಷ್ಟಕ್ಕೆ ಮಾತಾಡಿಸಿ ಬಿಟ್ಟಿದ್ದಾರೆ. ಅದು ಸುವಾರ್ತೆ ಅಲ್ಲ. ಏಸು ಹುಟ್ಟಿದೇ ಒಂದು ಸುವಾರ್ತೆ ಆಗಿದೆ. ಆತನು ಏನು ಮಾಡ್ತಾನೆ ಅಂತ ಹೇಳಿದಾಗ ಆ ಸುವಾರ್ತೆ ಕಾರ್ಯಗಳು ಇತರರಿಗೆ ಲಭ್ಯವಾಗ್ತದೆ. ಖಾಲಿ ಏಸು ಹುಟ್ಟಿದಾನೆ ಎಂಬುದು ಅದು ಯಾರಿಗೂ ಅದು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಚರಿತ್ರೆ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಜಗತ್ತಿಗೆ ಗೊತ್ತುಂಟು. ಅವನು ಆ ಒಂದು ಶತಕವನ್ನು, ಕ್ರಿಸ್ತ ಶತಕ, ಕ್ರಿಸ್ತ ಪೂರ್ವ, ಆ ಹಿಸ್ಟ್ರಿಯನ್ನೇ, ಆ ಚರಿತ್ರೆಯನ್ನೇ ಡಿವೈಡ್ ಮಾಡಿದನು, ಸಪ್ರೇಟ್ ಮಾಡಿದವನು. ಪೂರ್ವ ಮತ್ತು ಕ್ರಿಸ್ತ ಪೂರ್ವ, ಕ್ರಿಸ್ತ ಶತಕ, ಹೀಗೆ ಕ್ರಿಸ್ತ ಶತಕ ನಡೆಯುವಂಥದ್ದು. ಹಳೆದು ಹೊಸದನ್ನು ಮಾಡಿದ ಆತನು. ಎಲ್ಲರಿಗೂ ತಿಳಿದಂಥದ್ದು ಏಸು ಹುಟ್ಟಿದ್ದು ಬಂದಿದ್ದು, ಎಲ್ಲಿ ಹುಟ್ಟಿದ್ದಾನೆ ಎಂಬುದನ್ನು ನಮಗೆ ಶಾಲೆಯ ಪಠ್ಯಪುಸ್ತಕದಲ್ಲಿ ಕಂಡು ಬರ್ತದೆ. ಆದರೆ ಅವನು ಏನು ಮಾಡಿದ ಅದು ಪ್ರಾಮುಖ್ಯ ಆಗಿದೆ. ಆದರೆ ಇದರಲ್ಲಿ ಒಂದು ಕ್ರಿಸ್ಮಸ್ ಬೋಧನೆಯಲ್ಲಿ ಹುಟ್ಟಿದ ವಿಷಯದಲ್ಲಿ ಒಂದು ವಾಕ್ಯಗಳನ್ನು ತೆಗೆದುಕೊಂಡು ಬೋಧನೆ ಮಾಡಿದ್ದನ್ನು ಕೇಳಿದ್ದೀನಿ. ಅದು ಮುಖ್ಯವಾಗಿ ನಾವು ನೋಡ್ತೀವಿ 1 ಕೊರಿಂಥ್ಯ 2 ಕೊರಿಂಥ್ಯ 8, 9, 10ರಲ್ಲಿ ನೋಡುವ ಪ್ರಕಾರ, ಆತನು ಬಡವನಾಗಿ ಹುಟ್ಟಿದ್ರಿಂದ ನಾವು ಶ್ರೀಮಂತರಾದೆವು. ಅಲ್ಲಿ ವಾಕ್ಯ ಹೇಳ್ತದೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನಮಗೋಸ್ಕರ ಆತನು ಬಡವನಾದ, ಯಾಕಂದರೆ ಅವನು ಗೋದಲಿಯಲ್ಲಿ ಅವನು ಹುಟ್ಟಿದನು ಎಂಬುದನ್ನು, ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದನು. ಆತನು ದನದ ಕೊಟ್ಟಿಗೆ ಅಲ್ಲ, ಗೋದಲಿಯಲ್ಲಿ ಇಟ್ಟಿದ್ದರೆಂಬುದು ಇದೆ. ಆತನು ಎಲ್ಲಿ ಹುಟ್ಟಿದ್ದು ಪ್ರಾಮುಖ್ಯ ಹೇಳಲಿಲ್ಲ ಬೈಬಲಲ್ಲಿ. ಎಲ್ಲೂ ಸ್ಥಳ ಸಿಗದೆ ಆತ ಗೋದಲಿಯಲ್ಲಿ ಇಟ್ಟರೆಂಬುದಿದೆ. ಅಷ್ಟು ಬಡವನಾಗಿ ನಮಗೆ ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಆತನಿಗೆ ಇಸಾಯ ಪ್ರವಾದಿ ಸಹಿತ ನಮಗೆ ಪ್ರವಾದನೆ ಮಾಡಿದಂತೆ ಸಿಗ್ತದೆ. ಮತ್ತು ತುಂಬ ಜಗದಲ್ಲಿ ಬೈಬಲ್ನಲ್ಲಿ ಹೇಳ್ತದೆ, ನನಗೆ ತಲೆ ಇಡಲಿಕ್ಕೆ ಜಗ ಸಹಿತ ಇಲ್ಲ ಎಂಬುದನ್ನು. ಅಷ್ಟು ಆ ರೀತಿಯಾಗಿ ಏಸು ಹೇಳ್ತಾ ಇದ್ದಾನೆ. ಅಂದರೆ ನಾವು ನೋಡುವಾಗ ಆತನ ಐಶ್ವರ್ಯವಂತನು ಸಹಿತ ಅಲ್ಲಿ ಇಬ್ರಿಯ ಪುಸ್ತಕದಲ್ಲಿ ಸಹಿತ ನಮಗೆ ತಿಳಿದಿದೆ ಅವನು ಯಾರಾಗಿದ್ದ ಎಂಬುದನ್ನು. ಯೋಹಾನ 1ರಲ್ಲಿ ಒಂದು ಸಹಿತ ಹೇಳ್ತಾನೆ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿಯದು. ಆ ದೇವರಲ್ಲಿ ಇದ್ದ ಆತನು ಮತ್ತು ಆತನ ಸಿಂಹಾಸನ, ದೊರೆತನ ಏನಿತ್ತು ಅದನ್ನೆಲ್ಲ ಅವನು ತನ್ನದಲ್ಲದೆ ತಾನು ಅದನ್ನು ಮಹಿಮೆತರಿಗೆ ಉಪಯೋಗಿಸಿ ಈ ಲೋಕದಲ್ಲಿ ನಮ್ಮನ್ನೇ ಧರಿಸಿಕೊಂಡು ಈ ಲೋಕದಲ್ಲಿ ಬಂದನು, ಮನುಷ್ಯ ಧಾರಣೆ ಧರಿಸಿಕೊಂಡು. ಅಂದರೆ ನಾವು ತಿಳ್ಕೊಳ್ತೀವಿ ಆತನ ಬಡವನಾದ ನಾವು ಶ್ರೀಮಂತರಾಗಲಿಕ್ಕೆ ಅಂತ ನಾವು ಆ ಒಂದು ಬೋಧನೆಯನ್ನು ಕೊಡ್ತಾ ಇದ್ದೀವಿ. ತಿಳ್ಕೊಳ್ಳಿ, ಈಗ ಯೇಸು ಕ್ರಿಸ್ತನನ್ನು ನಂಬಿದವರು ಈ ಬೋಧನೆ ಕೊಡುವಾಗ ಆತನು ಎಲ್ಲರೂ ಶಾರೀರಿಕವಾಗಿ ಕೊಡ್ತಾ ಇದ್ದಾರೆ ಯೇಸುವಿನ. ಆತನು ಬಡವನಾಗಿ ಹುಟ್ಟಿದ್ರಿಂದ ನಾವು ಸಮೃದ್ಧಿ ಆಗಬೇಕು, ನಮ್ಮ ಶ್ರೀಮಂತಿಗೆ ನಾವು ಇಲ್ಲಿ ನೋಡಿ, ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. ನೋಡಿ, ಆತನ ಬಡತನದಲ್ಲಿ ಸೇರುವುದರಿಂದ ನಮ್ಗೆ ತೋರಿಸ್ಕೊಟ್ಟ ಈ ಲೋಕದಲ್ಲಿ ಬಡತನ ಏನೆಂಬುದನ್ನು. ಅಲ್ಲಿ ಮುಖ್ಯವಾಗಿ ನಮಗೆ ಮೇಲೆ ತಿಳಿಸಿ ಬರ್ತದೆ. ಈ ಬಡತನ ಅಂದ್ರೇನು, ಶ್ರೀಮಂತಿಕೆ ಅಂದರೆ ನಿನಗೆ ಏಸು ಏನು ಹೇಳ್ತಾ ಇದ್ದಾನೆ? ಈ ಲೋಕದಲ್ಲಿ ನಾವು ನೋಡ್ತೀವಿ ಅಂತಸ್ತು, ಆಸ್ತಿ, ಹಣ, ಇದು ನಾವು ಶ್ರೀಮಂತಿ ಅಂತ ನೋಡ್ತೀವಿ. ಮುಖ್ಯವಾಗಿ ಶಾರೀರಿಕವಾಗಿ ಇದೇ ಶ್ರೀಮಂತಿಕೆ ಅಂತ ನಾವು ಅದನ್ನು ತೋಲನೆ ಮಾಡ್ತೀವಿ. ಆದರೆ ಏಸು ಬಂದಿದ್ದು ಯಾವ ಬಡತನದಲ್ಲಿ ಸೇರಿ ಯಾವ ಶ್ರೀಮಂತಿಕೆ ನಮ್ಗೆ ಕೊಡಲಿಕ್ಕೆ? ನಮಗೆ ಇಲ್ಲಿರುವಂಥ ಆ ಒಂದು ಬಡತನದ ಚಿಂತೆ ಭಾರದಲ್ಲಿ ಆತನು ಬಂದು ಸೇರಿ ನಮಗೆ ಆ ಶ್ರೀಮಂತಿಕೆಯನ್ನು ಕೊಡಲಿಕ್ಕೆ. ಅಲ್ಲಿ ನಮಗೆ ಮುಖ್ಯವಾಗಿ 8ನೇ ಅಧ್ಯಾಯ ಮೊದಲಿಂದ ನೋಡಿದಾಗ ಮೆಕೆದೋನಿಯ ಸಭೆಯ ವಿಷಯದಲ್ಲಿ ಹೇಳ್ಕೊಂಡು ಪೌಲ ಮಾತಾಡ್ತಾನೆ, ಕೊಡೋದ್ರಲ್ಲಿ ಹೇಗಿದ್ರು ಅವರು ಎಂಬುದನ್ನು. ಕಡೆಗೆ ನಾವು ಅಲ್ಲಿ 13ರಲ್ಲಿ ಸಹಿತ ನಿಮ್ಮ ಕಷ್ಟವು ಇತರರಿಗೆ, ನಿಮ್ಮ ಸಮೃದ್ಧಿಯು ಇತರರ ಕಷ್ಟಗಳು ನೀಗಿಸ್ತದೆ, ನಂತರ ನಿಮ್ಮ ಕಷ್ಟಗಳು ಇತರರ ಸಮೃದ್ಧಿ ನಿಮ್ಮನ್ನು ನೀಗಿಸ್ತದೆ. ನೋಡಿ, ಅಲ್ಲಿ ಕಷ್ಟ ಇದೆ ಅಂತ ಹೇಳ್ತದೆ. ಈ ಲೋಕದಲ್ಲಿ ಹಣ, ಅಂತಸ್ತು, ಆಸ್ತಿಯಲ್ಲಿ ನಮಗೆ ಕಷ್ಟ ಇದೆ, ನೋವಿದೆ. ನಾವು ಇವತ್ತು ಶ್ರೀಮಂತರಾಗ್ಬೋದು, ಇವತ್ತು ನಾವು ಲಕ್ಷ ದುಡಿಬೋದು, ನಾಳೆ ನಮ್ಮ ಹತ್ರ ಆ ಲಕ್ಷ ಕಳೆದು ಹೋಗ್ಬೋದು, ಇರದೇ ಇರ್ಬೋದು, ಖರ್ಚಾಗ್ಬೋದು. ಇಲ್ಲಿ ಶ್ರೀಮಂತಿಗೆ ಬಡತನ ಎಂಬುದು ಮೇಲು ಕೆಳಗು ಆಗ್ತಾ ಇರೋದು. ಆದರೆ ಏಸು ಕೊಟ್ಟಂಥ ಶ್ರೀಮಂತಿಕೆ ಏನು, ಅದು ನಮಗೆ ಯಾವ ರೀತಿ ತೋರಿಸ್ತಾ ಇದೆ? ಆದರೆ ನಮಗೆ ಇಲ್ಲಿ ಯಾವ ರೀತಿ ಬೋಧನೆ ಕೊಡ್ತಾ ಇದ್ದಾರೆ? ವಿಶ್ವಾಸಿಗಳನ್ನ ಯಾವ ರೀತಿ ನಾವು ದೂಕ್ತಾ ಇದ್ದೀವಿ? ಅವರಿಗೆ ಯಾವ ದುಃಖದಲ್ಲೇ ಹಾಕ್ತಾ ಇದ್ದೀವಿ? ಆ್ಯಕ್ಚುಲಿ ನಾವು ಅವರಿಗೆ ಸಮೃದ್ಧಿಯ ಬೋಧನೆ ಕೊಟ್ಟು ನಾವು ಅವರಿಗೆ ದುಃಖದಲ್ಲೇ ಹಾಕ್ತಾ ಇದ್ದೀವಿ, ಗೊಂದಲದಲ್ಲಿ ಹಾಕ್ತಾ ಇದ್ದೀವಿ.
ಅವರು ಹೋಗುವಾಗ ನೋಡ್ತಾರೆ ಅನ್ಯ ಜನರು, ಓ ನಮಗಿಂತ ಎಷ್ಟು ಶ್ರೀಮಂತರು, ನಾವಿಲ್ಲಿ ಬಡವರೇ ಆಗಿದ್ದೀವಿ ಎಂಬುದನ್ನು. ಆದರೆ ಯಾವ ಶ್ರೀಮಂತಿಕೆ ವಿಷಯದಲ್ಲಿ ಅಲ್ಲಿಯೇ ಯೇಸು ಪೌಲನು ಹೇಳ್ತಾ ಇದ್ದಾನೆ. ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದಾಗ 8:9 ನೋಡುವ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಗೆ ಗೊತ್ತಾಗಿದೆಯಲ್ಲ, ಆ ಕೃಪೆ ಏನಂತ ನಿಮಗೆ ಗೊತ್ತಾಗಿದೆಯಲ್ಲ ಅಂತ ಹೇಳ್ತಾನೆ. ಆ ಕೃಪೆ ಅಂದರೆ ಏನು? ಆ ಕೃಪೆ ಏನನ್ನು ಮಾಡಿದ್ದಾನೆ? ಯೇಸು ನಮಗೋಸ್ಕರ ಏನು ಮಾಡ್ದ ಈ ಲೋಕಕ್ಕೆ ಬಂದು? ಆತನು ಬಂದು ನಮಗೋಸ್ಕರ, ನಾವು ಪಾಪಿಯಾಗಿದ್ದಾಗಲೂ ಸಹಿತ ನಮಗೋಸ್ಕರ ಆತನು ಶಿಲುಬೆ ಮೇಲೆ ಸತ್ತನು. ಆತನು ಪಾಪ ಮಾಡಲಿಲ್ಲ, ಆತನು ಏನು ತಪ್ಪು ಮಾಡಲಿಲ್ಲ. ಆದರೂ ಸಹಿತ ಆ ಕಳ್ಳ ಸಾಕ್ಷಿ ಹೇಳ್ತಾನೆ, ನಾವು ಮಾಡಿದ್ದಕ್ಕೆ ನಮಗೆ ಶಿಕ್ಷೆ ಆಗಿದೆ, ಆದರೆ ಈತನು ಏನು ಮಾಡಲಿಲ್ಲ. ನಾವು ಏನು ಒಳ್ಳೇದು ಮಾಡದೆ, ನಮ್ಮ ಒಳ್ಳೆ ಕಾರ್ಯ ಏನೂ ಇಲ್ಲ, ನಾವು ಪಾಪಿಯಾಗಿದ್ದಾಗಲೂ ಸಹಿತ ನಮಗೋಸ್ಕರ ಬಂದು ಆತನು ಶಿಲುಬೆ ಮೇಲೆ ಸತ್ತನು. ನಮಗೋಸ್ಕರ ಆತನು ಸಿಂಹಾಸನದಲ್ಲಿ ಇರುವ ಆತನು ರಾಜಾದಿ ರಾಜನಾಗಿದ್ದನು. ಆತನು ನಮ್ಮನ್ನು ಧರಿಸಿಕೊಂಡು ಲೋಕಕ್ಕೆ ದೈವ ರೂಪನಾಗಿದ್ದು, ಆತನು ಮನುಷ್ಯ ಧಾರಣೆ ಧರಿಕೊಂಡು ಈ ಲೋಕಕ್ಕೆ ಬಂದನು. ಆತನು ದೇವರೂ ಆಗಿದ್ದನು, ಆತನು ಮನುಷ್ಯನು ಸಹಿತ ಆಗಿದ್ದನು. ದೈವತ್ವ ಮತ್ತು ಮನುಷ್ಯತ್ವ ಆತನಲ್ಲಿ ನಿಂತು, ಯಾವಾಗ ಶಿಲುಬೆ ಮೇಲೆ ಹಾಕಿ ನಮ್ಮ ಪಾಪವನ್ನು ತೆಗೆದನು, ಆತನು ದೈವತ್ವದಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ. ಹಾಗೆ ಇಲ್ಲಿ ಹೇಳ್ತದೆ, ಅಲ್ಲಿ ಸ್ವಲ್ಪ ಮೇಲೆ ಹೋಗುವಾಗ 7ನೇ ವಾಕ್ಯದಲ್ಲಿ, ನೀವು ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ಹೇಗೆ ಸಮೃದ್ಧಿಯಾಗಿದ್ದೀರೋ. ನೋಡಿ, ಅಲ್ಲಿ ಹೇಳ್ತಾ ಇದೆ, ಹೇಗೆ ಸಮೃದ್ಧಿಯಾಗಿದ್ದೀರಿ. ಯಾವುದು ಸಮೃದ್ಧಿ? ನಮಗೆ ದೇವರ ವಾಕ್ಯಾಚಾತುರ್ಯ, ಜ್ಞಾನ, ದೇವರ ಪ್ರೀತಿ, ಅದು ನಮಗೆ ಸಮೃದ್ಧಿ. ನಾವು ದೇವರನ್ನು ಸರಿಯಾಗಿ ಅರಿತುಕೊಳ್ಳುವಂಥದ್ದು, ದೇವರ ವಾಕ್ಯವನ್ನು ಜ್ಞಾನದಲ್ಲಿ ತಿಳಿದುಕೊಳ್ಳುವಂಥದ್ದು, ಮತ್ತು ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದು, ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ಗ್ರಹಿಸಿಕೊಳ್ಳುವಂಥದ್ದು, ಅದು ಸಮೃದ್ಧಿಯಾಗಿದೆ. ಅದು ನಮಗೆ 7ನೇ ವಾಕ್ಯದಲ್ಲಿ ಕರೆಕ್ಟಾಗಿ ಹೇಳಿದೆ. ಜ್ಞಾನ, ವಾಕ್ಯಾಚಾತುರ್ಯ, ಜ್ಞಾನ, ಸಕಲ ವಿಧವಾದ ಆಸಕ್ತಿ, ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ, ಇವೇ ಮೊದಲಾದ ಎಲ್ಲ ನಮಗೆ ಸಮೃದ್ಧಿ ಅಂತ ಹೇಳ್ತಾರೆ. ಈಗ ನಾವು ನೋಡೋಣ ಮೇಲ್ಕಡೆಗೆ ಪೌಲ ಅದನ್ನು ಹೇಳ್ತಾನೆ, ಆತನು ಬಡವನಾಗಿದ್ದು, ಅವನು ಈ ಲೋಕದ ಆ ಕಷ್ಟ, ನೋವು, ಚಿಂತೆಯನ್ನು ತಿಳ್ಕೊಂಡು ಆತನು ಹೇಳುವಂತನಾಗಿದ್ದಾನೆ. ಅಲ್ಲಿ ಆ ಕೊಡುವಂಥ ವಿಷಯದಲ್ಲಿ ಹೇಳ್ತಾನೆ, ಮತ್ತು ನಿಮ್ಮ ಕಷ್ಟಗಳು ಇತರ ಸಮೃದ್ಧಿ ನಿಮಗೆ ನೀಗಿಸ್ತದೆ, ನಿಮ್ಮ ಸಮೃದ್ಧಿ ಇತರ ಕಷ್ಟಗಳನ್ನು ನೀಗಿಸ್ತದೆ ಅಂತ ಹೇಳ್ಕೊಂಡು ಈ ಮಧ್ಯದಲ್ಲಿ ಈ ವಾಕ್ಯವನ್ನು ಹಾಕಿ ಹೇಳ್ತಾನೆ, ಆತನು ಬಡವನಾಗಿ ಬಂದ ಕಾರಣ ನೀವು ಶ್ರೀಮಂತರಾಗಬೇಕೇ ಎಂಬುದು. ಆತನು ಆ ಸಿಂಹಾಸನದಲ್ಲಿ ಇದ್ದರೂ ಸಹಿತ, ತಾನು ದೇವರಾಗಿದ್ದರೂ ಸಹಿತ, ರಾಜಾದಿರಾಜನಾಗಿದ್ದರೂ ಸಹಿತ, ಹಿಬ್ರಿಯದಲ್ಲಿ ಹೇಳ್ತದೆ, ಆತನ ಮೂಲಕ ಎಲ್ಲ ಸೃಷ್ಟಿ ಉಂಟು ಮಾಡಿದಂತೆ. ಹಿಬ್ರಿಯ 1ರಲ್ಲಿ ಆತನ ಮೂಲಕವೇ ಎಲ್ಲ ಉಂಟಾಯಿತು ಅಂತ ಹೇಳಿದ್ರು. ಈ ಸೃಷ್ಟಿಕರ್ತನಾದರೂ ಸಹಿತ ಆತನು ಈ ಲೋಕಕ್ಕೆ ನಮ್ಮನ್ನು ಧರಿಸಿಕೊಂಡು ಬಂದ, ನಮ್ಮ ಪಾಪಗೋಸ್ಕರ ಶಿಲುಬೆ ಮೇಲೆ ಸಾಯಲಿಕ್ಕೆ. ಅದನ್ನು ನಮಗೆ ಯಾವಾಗ ಸಿಗ್ತದೆ? ಅದು ನಾವು ನಂಬಿಕೆ ಮೂಲಕ ಹೋದಾಗ ನಮಗೆ ರಕ್ಷಣೆ ಎಂಬುದಲ್ಲ, ಆ ಸಮೃದ್ಧಿ ಸಿಂಹಾಸನದಲ್ಲಿ ನಾವು ರಾಜವಂಶದವರು, ಯಾಜಕ ವಂಶದವರು, ದೇವರ ಸ್ವಕ್ರಿಯ ಜನರು ಅಂತ ನಮಗೆ ಪೌಲನು ಹೇಳ್ತಾನೆ. ಅದು ದೇವರು ಕೊಟ್ಟಂಥ ಬಿರುದು, ಅದು ದೇವ್ರು ಕೊಟ್ಟಂಥ ಸಮೃದ್ಧಿ, ಅದು ದೇವ್ರು ಕೊಟ್ಟಂಥ ಶ್ರೀಮಂತಿಕೆ. ನಮಗೆ ಏನು ದೇವರ ಸ್ಥಾನವನ್ನು ಆತನು ಕೊಟ್ಟಿದ್ದಾನೆ, ಈ ಲೋಕಕ್ಕೆ ಬಂದು ನಮಗೋಸ್ಕರ, ನಾವು ಸಾಯಿ ಜಗದಲ್ಲಿ ಆತನು ಸತ್ತು, ಅದು ಬಡತನ, ಪಾಪ. ನಾವು ಆ ಪಾಪದಲ್ಲಿ ಬಡತನದಲ್ಲಿದ್ವಿ. ಆ ಪಾಪದ ಬಡತನದಲ್ಲಿ ತಾನು ಹೊತ್ತುಕೊಂಡನು, ಅದನ್ನು ತಾನು ಹೊತ್ತಿಕೊಂಡು ತೀರಿಸಿದನು. ಆತನ ಸಮೃದ್ಧಿ ನಮಗೆ ಸಿಗಬೇಕಂತ, ಆತನ ಸಿಂಹಾಸನದಲ್ಲಿ, ಆತನಿದ್ದ ಜಗದಲ್ಲಿ ನಾವು ಇರಬೇಕಂತ, ನಾವು ಆತನಲ್ಲಿ ಇದ್ದುಕೊಂಡು ಆಡಳಿತ ಮಾಡಬೇಕಂತ ಆತನು ನಮಗೋಸ್ಕರ ಬಡವನಾದ, ನಮ್ಮ ಪಾಪನ ಹೊತ್ಕೊಂಡ. ಅದೇ ಬಡತನ. ಯಾರು ಆತನ ನಂಬುತ್ತಾರೋ ಆ ಶ್ರೀಮಂತಿಕೆಯಲ್ಲಿ ನಾವು ಸೇರಿದ್ದೀವಿ. ಆ ಸಂಸ್ಥಾನದಲ್ಲಿ ನಾವು ಸ್ವರ್ಗೀಯ ವಾಸಿಗಳು ಅಂತ ದೇವರ ವಾಕ್ಯ ಹೇಳ್ತದೆ. ಆತನ ಒಂದು ರಾಜ್ಯ ನಮಗೆ ಕೊಡಲ್ಪಟ್ಟಿದೆ. ನಾವು ಆತನ ಮಕ್ಕಳು ಅಂತ ಹೇಳ್ತೀವಿ. ತಂದೆ ಏನಾಗಿದೆಯೋ, ತಂದೆದು ಏನಾಗಿದೆ ಅದೆಲ್ಲ ಮಕ್ಕಳಿಗೆ ಸಿಗುವಂಥದ್ದು. ಅದು ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಒದಗಿಸಿದ್ದಾನೆ. ಅಷ್ಟು ದೊಡ್ಡ ಸಮೃದ್ಧಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಈಗ ಏನು ಮಾಡ್ತಾಯಿದ್ವಿ? ನಾವಂಥ ಬೋಧಕರು ಏನು ಮಾಡ್ತಾಯಿದ್ವಿ? ಇದೇ ಸಣ್ಣ ಪುಟ್ಟ ದುಡ್ಡಿಗೋಸ್ಕರ ನಾವು ಬೋಧನೆ ಮಾಡ್ತಾಯಿದ್ವಿ, ಸಮೃದ್ಧಿಯ ಬೋಧನೆ. ಈ ವಾಕ್ಯನ ಹಿಡ್ಕೊಂಡು ಅದನ್ನು ಜರಿದು ಜನರಿಗೆ ಕೊಡ್ತಾಯಿದ್ದಾರೆ. ನೋಡು, ಆತನು ಬರೋನಾದ, ನೀವು ಸಮೃದ್ಧಿ ಆಗ್ತೀವಿ ಬರ್ರಿ. ಜನರು ಅದೇ ಒಂದು ವಿಚಾರದಲ್ಲಿ ಬರ್ತಾರೆ, ಜನರು ಅದೇ ವಿಚಾರದಲ್ಲಿ ತಿಳ್ಕೊಂಡು ಹೋಗ್ತಾರೆ. ಯಾವಾಗ ಅವ್ರಿಗೆ ಸಮೃದ್ಧಿಗೆ ಕಣ್ಣು ಕಾಣಲ್ಲ, ಸಮೃದ್ಧಿಯ ವಿಷಯದಲ್ಲಿ ಅವರಿಗೆ ಕಾಣುವುದಿಲ್ಲ, ಅಷ್ಟರ ತನಕ
ಇರು ತನಕ ಇರ್ತಾರೆ, ಕಾಣಲಿಲ್ಲ ಅಂದಾಗ ಅವರು ಬಿಟ್ಟು ಹೋಗ್ತಾರೆ. ಇಲ್ಲ ಮನಸ್ಸಿನಲ್ಲಿ ಅವರು ಸುಮ್ಮನೆ ಬರ್ತಾರೆ, ಮನಸ್ಸಿಗೊಂದು ಗೊಂದಲ ಇಟ್ಕೊಂಡ್ಬರ್ತಾರೆ, ನಾನು ಇನ್ನೂವರೆಗೆ ಹೀಗೆ ಇದ್ದೀನಲ್ಲ ಅಂತ. ಅದಕ್ಕಾಗಿ ಹೇಳ್ತಾನೆ, ನಮ್ಮ ಕಷ್ಟಗಳು, ನೋವು, ಚಿಂತೆ ಬರ ಈ ಲೋಕದಲ್ಲಿ ಇರುವಂಥದ್ದೇ ಆಗಿದೆ. ಆದರೆ ಆ ಸಮೃದ್ಧಿ ಏನೆಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು, ಅದು ನಾವು ಈ ಲೋಕ ಬಿಟ್ಟಾಗ ನಮಗೆ ಕಾಣುವಂಥದ್ದು. ಅದನ್ನು ನಾವು ಈಗಲೇ ನಾವು ರಕ್ಷಣೆ ಹೊಂದಿದ್ದಾದರೆ ನಮಗೆ ಅದ್ರ ಬಗ್ಗೆ ತಿಳಿಯುವಂಥದ್ದಾಗಿದೆ. ಈ ಲೋಕ ಎಷ್ಟು ಮಟ್ಟಿಗೆ, ಈ ಲೋಕ ಎಷ್ಟು ದಿವಸ ಇರ್ತೀವಿ, ದುಡ್ಡಿದ್ದವರು ಸಾಯ್ತಾರೆ, ದುಡ್ಡಿಲ್ಲಾದವರು ಸಾಯ್ತಾರೆ. ಆದರೆ ಆ ಲೋಕದಲ್ಲಿ ನಮಗೆ ಯಾವತ್ತು ಸಾವು ಎಂಬುದು ಇರುವುದಿಲ್ಲ. ಆ ಸಮೃದ್ಧಿಯನ್ನು ಕೊಡಲಿಕ್ಕೆ ಬಂದ ಆತನು ದೇವರು ಕೊಟ್ಟಿದೆ. ಆದರೆ ಆತನ ಕೃಪೆ ನೀವು ತಿಳಿದಿದ್ದೀರಲ್ಲ. ಕೃಪೆ ಎಂಬುದೇನು? ಕೃಪೆ ಎಂಬುದು ಒಂದು ಸಲ ಕೊಟ್ಟು ಒಂದು ಸಲ ತೆಗೆದುಕೊಳ್ಳೋದಲ್ಲ. ತಿಳ್ಕೊಳವ ಯೇಸು ದೇವರು ನಮಗೆ ಶಾಶ್ವತವಾಗಿ ಕೊಟ್ಟಿದ್ದ, ಆತನು ಅದರಲ್ಲಿ ಸೇರಿಕೊಂಡು ನಮಗೆ ಕೊಟ್ಟಿದ್ದಾನೆಂದರೆ, ಈ ಲೋಕದ ಸಮೃದ್ಧಿ ನಮಗೆ ಕೊಟ್ಟಿದೆ. ಆದರೆ ಅದು ಯಾಕೆ ನಮಗೆ ಕಳೆದು ಹೋಗ್ತದೆ, ಮತ್ತು ಯಾಕೆ ನಾವು ಅದನ್ನು ಒಂದು ದಿವಸ ಬಿಟ್ಟು ಹೋಗ್ತೀವಿ? ಅದು ನಮ್ಮಲ್ಲೇ ಇರಬೇಕಲ್ಲ. ಅದಕ್ಕೆ ಈ ಲೋಕದಲ್ಲಿ ನಮಗೆ ಸಮೃದ್ಧಿಯ ವಾಕ್ಯ ಯಾರಾದರೂ ಹೇಳೋದಾದರೆ, ಸಮೃದ್ಧಿಯ ಒಂದು ಬೋಧನೆ ಕೊಡೋದಾದರೆ ಅದು ಅಲ್ಪವಾಗಿದೆ. ಶಾಶ್ವತ ಅಲ್ಲ. ಶಾಶ್ವತ ಒಂದೇಯ ಯೇಸು ಎಲ್ಲಿಂದ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟನು, ಅಲ್ಲಿ ಹೋಗುವಂಥದ್ದು. ನಾವು ಹೋದಲ್ಲೇ ನೀವು ಇರಬೇಕಂತ ಹೇಳುವಂಥದ್ದು. ಆತನು ದೈವ ಸ್ವರೂಪನಾಗಿ ಹೇಗೆ ಹೋದನು, ಹಾಗೆ ನಮ್ಮನ್ನು ಈ ಲೋಕದಿಂದ ನಾವು ಬಿಡುವಾಗ ನಾವು ಅಲ್ಲಿ ಇರುವಂಥದ್ದು. ಅದು ಸಮೃದ್ಧಿಯ ಜೀವನ. ಅಲ್ಲಿ ಎಂದಿಗೂ ನಮಗೆ ಮರಣ ಎಂಬುದಿಲ್ಲ. ಅಲ್ಲಿ ನಮಗೆ ಯಾವತ್ತೂ ಬಡತನ ಎಂಬುದು ಇರುವುದಿಲ್ಲ. ಅದೇ ನಮಗೆ ಸಮೃದ್ಧಿ ಜೀವನ. ಯೇಸು ಬಂದಿದೆ. ಅದಕ್ಕೆ ಯಾರಾದರೂ ಕ್ರಿಸ್ಮಸ್ ಬೋಧನೆ ಕೊಡುವಾಗ ಖಾಲಿ ಹುಟ್ಟು ಎಂಬುದು ಹೇಳೋದು ಅದು ಕೊನೆ ತನಕ ಅಲ್ಲ. ಏನು ಯೇಸು ನಮಗೋಸ್ಕರ ಮಾಡಿದ್ದಾನೆ ಅದು ನಮಗೆ ರಕ್ಷಣೆ ಕೊಡುವಂಥದ್ದು. ಆತನ ಹುಟ್ಟಿನ ಬಗ್ಗೆ ಹೇಳೋದು ಅದು ಚರಿತ್ರೆ, ಆತನ ಒಂದು ಮರಣ ಪುನರುತ್ಥಾನ ಬಗ್ಗೆ ಹೇಳೋದು ರಕ್ಷಣೆಕಾರಿಯಾಗಿದೆ. ಅದು ಆತನ ಮೇಲೆ ನಾವು ನಂಬಿಕೆ ಇಡೋದ್ರ ಮೂಲಕ ನಮಗೆ ರಕ್ಷಣೆ ಸಿಗ್ತದೆ. ಮತ್ತು ಯಾವ ಒಳ್ಳೆಯ ಕಾರ್ಯದಿಂದಾಗಲಿ, ಮತ್ತು ಆತನ ಭೇದ ಭಾವ ಮಾಡುವಂಥನು ದೇವರಲ್ಲ. ಆತನು ಭೇದ ಭಾವ ಮಾಡುವಂಥವನಲ್ಲ. ಆತನು ಎಲ್ಲರಿಗೂ ಸರಿ ಸಮಾನ ನೋಡುವಂಥನು ಆಗಿದ್ದಾನೆ. ಬಡತನ, ದುಡ್ಡಿದ್ದವರು, ದುಡ್ಡಿಲ್ಲಾದವರು, ಜಾಸ್ತಿ ಆತನ ಪ್ರೀತಿ ಮಾಡ್ತಾನೆ ಅಂತ ಹೊಗಳೋರು, ಜಾಸ್ತಿ ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಕೂಗಾಟ, ಆರಾಧನೆ ಅದೆಲ್ಲ ಮಾಡೋರು ಅವ್ನಿಗೆ ಇಷ್ಟ ಅಂತ ಅಲ್ಲ. ಅದು ಮಾಡದೇ ಇರೋರು ಇಷ್ಟ ಇಲ್ಲ ಅಂತ ಅಲ್ಲ. ಯಾರು ಆತನ ಮೆಚ್ಚಿಸಬೇಕು, ಆ ನಂಬಿಕೆ ಮೂಲಕ ಆತನ ಮೆಚ್ಚಿಸಬೇಕು. ನಂಬಿಕೆ ಇಲ್ಲದೆ ಆತನನ್ನು ಮೆಚ್ಚಿಸಲು ಅಸಾಧ್ಯ ಅಂತ ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಆತನ ಮೆಚ್ಚಿಸುವುದಾದರೆ ನಾವು ನಂಬಿಕೆ ಮೂಲಕ ಆತನು ಏನು ಮಾಡಿದ ನಮಗೋಸ್ಕರ, ದೇವಾದಿದೇವನಾದರೂ ಸಹಿತ ನಮಗೋಸ್ಕರ ಬಂದು ಶಿಲುಬೆ ಮೇಲೆ ನಮ್ಮ ಪಾಪಗೋಸ್ಕರ ಪ್ರಾಣ ಕೊಟ್ಟು ಉಣಲ್ಪಟ್ಟು 3ನೇ ದಿವಸ ಎದ್ದು ಬಂದ. ಇದು ನಂಬಿದ್ರ ಮೂಲಕ ನಮಗೆ ರಕ್ಷಣೆ ಆಗ್ತದೆ. ಹಾಗೆ ಆತನ ಮೆಚ್ಚುವಂತನು ಆಗಿದ್ದಾನೆ. ಅದಕ್ಕೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಈ ಒಂದು ಬೋಧನೆ ಯಾರಾದರೂ ಕೇಳಿದರೂ ಸಹಿತ ಅದನ್ನು ಪರೀಕ್ಷೆ ಮಾಡಿರಿ. ಅದು ಏನು ಹೇಳ್ತಾ ಇದೆ ಆ ವಾಕ್ಯ, ಪೌಲ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ, ಆ ಸಭೆಗೆ, ಮೆಗದನಿಯ ಸಭೆಯ ಉದಾಹರಣೆ ತೆಗೆದುಕೊಂಡು ಆ ಸಭೆಗೆ ಏನು ಹೇಳಿ ಮತ್ತು ಯೇಸು ಏನು ಮಾಡಿದನಂತ ಆ ಒಂದು ಯೋಚನೆಗೆ ಹಾಕ್ತಾ ಇದ್ದಾನೆ. ಅದಕ್ಕಾಗಿ ನಮ್ಮ ಸಮೃದ್ಧಿ ಏನು, ನಾವೇನು, ಈ ಲೋಕದ ಕಷ್ಟ, ಈ ಲೋಕದ ಸಮೃದ್ಧಿ ಏನಂತ ಅರ್ಥ ಮಾಡಿಕೊಳ್ಳುವಾಗ ನಾವು ಸಂತೋಷದಿಂದ ಕ್ರಿಸ್ತನನ್ನು ಸೇವಿಸಲು ಸಾಧ್ಯ. ದುಃಖ, ನೋವು, ಚಿಂತೆ, ಭಾರದಲ್ಲಿ ಇದ್ದರೂ ಸಹಿತ ಕ್ರಿಸ್ತನೇ ನಮಗೆ ಸರ್ವಸ್ವ. ಯಾವ ಗೊಂದಲಗಳು ಇದ್ದರೂ ಸಹಿತ ಕ್ರಿಸ್ತನ್ ನಮಗೆ ಸರ್ವಸ್ವ. ಆತನು ನಮಗೆ ಎಂದಿಗೂ ಕೈ ಬಿಡುವುದಲ್ಲ, ಬಿಡಲೇ ಇಲ್ಲ. ಆತನ ಮುಷ್ಟಿಯಿಂದ ಯಾರೂ ನಮ್ಮನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೇಳಿ ನೀವು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಪರೀಕ್ಷೆ ಮಾಡಿರಿ. ಇನ್ನೊಂದು ವರ್ಷ ಆಗ್ತದೆ, ನಾನು ಹೇಳಿದೆ ಅಂತಲ್ಲ, ದೇವರ ವಾಕ್ಯಗಳನ್ನು ಓದ್ರಿ, ಅದರ ಪ್ರಕಾರ ನೀವು ನಡ್ಕೊಂಡು ಹೋಗಿ. ಸಭೆಗಿರೋರು, ನಮ್ಮ ಬೋಧನೆಯನ್ನು ಕೇಳ್ತಿರೋರು, ಸಭೆಯಲ್ಲಿ ಕೇಳೋರು, ಯಾರ್ದೊಂದು ಯೂಟ್ಯೂಬ್ನಲ್ಲಿ ಕೇಳೋರು ಸಹಿತ